ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಇವತ್ತು ಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸೋದಂತ ತೋರಿಸ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೀರೆನ ಮಧ್ಯಕ್ಕೆ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದೊಂದೇ ಸೈಡ್ ಬಾರ್ಡರ್ ಇರೋದ್ರಿಂದ ಡಬಲ್ ಫೋಲ್ಡ್ ಮಾಡಿಕೊಂಡು ನೆರಿಗೆ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಸೀರೆ ಉಡಿಸ್ಬೋದು. ಬರೀ ಅರ್ಧ ಗಂಟೆ ಒಳಗಡೆ ನೀವು ಸೀರೆ ಉಡಿಸಿ ಮುಗಿಸ್ಬೋದು. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಎಲ್ಲ ನೆರಿಗೆ ಏನಿಟ್ಟಿದ್ನೋ ಅದನ್ನೆಲ್ಲ ಪ್ಲೇಟ್ಸು ಸರಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೆವೆಲಿಗೆ ಬರೋ ಥರ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಿನ್ನು ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ನೆರಿಗೆ ಅನ್ನೋದು ಗ್ರಿಪ್ಪಾಗಿ ಕೂರುತ್ತೆ ಅಂತ. ಈಗ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಾದಮೇಲೆ ಎರಡು ಬಿನ್ಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಐತೆ, ಒಂದು ಚಿಕ್ಕದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಫೋಲ್ಡ್ ಮಾಡಿ ಪಲ್ಲು ಏನೈತೆ ಅದು ನೆರಿಗೆ ಇಟ್ಕೊಂಡಿದ್ದೀನಿ. ಪಿನ್ ಹಾಕ್ಕೊಂಡಿದ್ದೀನಿ ಒಂದು. ಅದನ್ನು ಕೆಳಗಡೆ ಫೋಲ್ಡ್ ಮಾಡಿ ಒಂದು ದಾರ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೋಡಿ, ರಬ್ಬರ್ ಬ್ಯಾಂಡ್ ಏನು ಹಾಕಿರ್ತೀವಿ ಅದನ್ನು ನಾವು ಕಾಣಿಸ್ದೇ ಇರೋ ಥರ ಫೋಲ್ಡ್ ಮಾಡಿ ದಾರ ಕಟ್ಕೊಳ್ಬೇಕು. ತೀರಾ ಚಿಕ್ಕದಾಗಿ ಮಾಡ್ಕೊಳ್ಬಿಡಿ, ಒಂದು ಮೀಡಿಯಮ್ ಆಗಿರಲಿ ರಬ್ಬರ್ ಬ್ಯಾಂಡ್ ಹಾಕೋದು. ಒಂದು 2 ಇಂದ 3 ಇಂಚ್ ಗ್ಯಾಪ್ಗೆ ನೀವು ರಬ್ಬರ್ ಬ್ಯಾಂಡು ಇಲ್ಲ ಪಿನ್ನನ್ನು ಹಾಕ್ಕೊಳ್ಳಿ. ಈಗ ನೆರಿಗೆನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಸೈಡ್ ಗಮ್ಮ ಹಾಕ್ತಾಯಿದ್ದೀನಿ ನೋಡಿ ಮೇಲ್ಗಡೆ ಬಿಂದಿಗೆಗೆ. ಇವಾಗ ಅದು ಚಿಕ್ಕದೇನೈತೆ ಅದನ್ನ ಮೇಲ್ಗಡೆ ಇಡ್ತಾ ಇದ್ದೀನಿ. ಬಿಂದಿಗೆ ಸಣ್ಣ ಬಿಂದಿಗೆನ ಇಟ್ಟು ಅದು ಏನು ಬೀಳಲ್ಲ, ಗ್ರಿಪ್ಪಾಗಿರುತ್ತೆ. ಬೇಕಾದರೆ ಇನ್ನೊಂದು 2 ಸೈಡ್ ಅಂಟಿಸ್ಬೋದು ನೀವು ಡಬಲ್ ಸೈಡ್ ಗಮ್ ಟೇಪು. ಈಗ ಆ ಕಡೆ ಕೋಲ್ ಕೆಳಗಡೆದೇನಿಟ್ಟಿದ್ದೀನಿ ಅದಕ್ಕೂ ಡಬಲ್ ಸೈಡ್ ಗಮ್ ಟೇಪ್ ಅಂಟಿಸ್ಬಿಟ್ಟು ಕೈನ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ದಾರದಲ್ಲಿ ಕಟ್ಕೊಳ್ತಾ ಇದ್ದೀನಿ. ನಾವೇನು ಪಲ್ಲು ಹಾಕ್ತೀವಿ ಪಲ್ಲು ಒಳಗಡೆ ಕೈನ ಗ್ರಿಪ್ಪಾಗಿ ಕೂರೋ ಥರ ಮಾಡ್ಕೊಳ್ತೀನಿ ನಾನು. ನೀವು ಬೇಕಾದರೆ ಮೇಲ್ಗಡೆ ಬಿಂದಿಗೆನೋ ಚೊಂಬೋ ಏನು ಇಡ್ತೀರೋ ಅದಕ್ಕೆ ಒಂದು ಕಡ್ಡಿ ಬೇಕಾದರೂ ಕಟ್ಕೊಳ್ಬೋದು. ನಾನು ಕಟ್ಟಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಇವಾಗ ಅದು ಏನು ಪಲ್ಲು ಐತಲ್ಲ ಅದರೊಳಗಡೆಯಿಂದ ಸೈಡಲ್ಲಿರೋದು ಲೆವೆಲ್ ಮಾಡಿಕೊಂಡು ಅದರೊಳಗಡೆಯಿಂದ ಇನ್ನೊಂದು ಭಾಗನ ಒಳಗಡೆ ತರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತಂದು ಆ 2 ಕೈನ ಒಳಗಡೆಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ಆ ಪಲ್ಲು ಏನು ತಂದಿದ್ರು ಹಿಂದೆಯಿಂದ ಅದರೊಳಗಡೆ ಕ್ಲೀನಾಗಿ ಗ್ರಿಪ್ಪಾಗಿ ಕೂರೋ ಥರ ಇಟ್ಕೊಂಡಿದ್ದೀನಿ. ಅವಾಗ ಕ್ಲೀನಾಗೂ ಕಾಣಿಸುತ್ತೆ. ಸೊ ಇವಾಗ ಅದನ್ನು ಕ್ಲೀನಾಗಿ ಬಾರ್ಡ್ರ್ ಕಾಣಿಸೋ ಥರ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಸರಿ ಇದೆಯಾ ಅಂತ ಒಂದು ಟೈಮ್ ಚೆಕ್ ಮಾಡಿಕೊಂಡು ಕೆಳಗಡೆ ಏನು ಪ್ಲೇಟ್ಸ್ ಐತೆ ಅದೆಲ್ಲ ಸರಿ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ದಾರ ಸೊಂಟಕ್ಕೆ ಕೆಳಗಡೆ ಬಿಂದಿಗೆ ಏನು ಇಟ್ಟಿದ್ದೀನಿ ಅದಕ್ಕೆ ದಾರ ಕಟ್ಕೊಂಡಿದ್ದೀನಿ. ಇದಾದಮೇಲೆ ನೀವು ಮಾತ್ರ ಇರೋ ಸೆಟ್ಟೆಲ್ಲ ಹಾಕ್ಕೊಳ್ಳಿ ಬೇಕಾದರೆ, ಬಟ್ ನೀವು ಯೂಸ್ ಮಾಡಿರೋ ಅಂಥದ್ದು ಹಾಕ್ಬೇಡಿ, ಯೂಸ್ ಮಾಡದೇ ಇರೋ ಅಂಥದ್ದು ಹಾಕ್ಕೊಳ್ಳಿ. ಈಗ ಮತ್ತೆ ಪ್ಲಾಸ್ಟಿಕ್ಕು ಸ್ಟೀಲು ಇಂಥವು ಯೂಸ್ ಮಾಡಬೇಡಿ. ಲಕ್ಷ್ಮಿಗೆ ಅದು ಇಡಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.